ಭಾನುವಾರದ ಬಾಡೂಟಕ್ಕೆ ಚಿಕನ್ ಅನ್ನ ಸೇವಿಸಬೇಕು ಅಂತಿದ್ದಂತಹ ನಾನ್ ವೆಜ್ ಪ್ರಿಯರಿಗೆ ಇದೀಗ ದರ ಏರಿಕೆ ಬಿಸಿ ಮುಟ್ಟಿರುವಂಥದ್ದು. ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯಿಂದಾಗಿ ಚಿಕನ್ನ ದರ ಏರಿಕೆ ಆಗ್ತಾ ಇದೆ ಅನ್ನಲಾಗ್ತಾ ಇದೆ. ಆದ್ರೆ ಇದರ ಅಸಲಿಯತ್ತು ಏನು ಅಂತ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ದರ ಏರಿಕೆ ಆಗ್ತಾ ಇದೆ, ಏಕಾಏಕಿಯಾಗಿ ₹100 ಹೆಚ್ಚಳ ಆಗಿದೆ. ಇದು ಇದೇ ರೀತಿಯಾಗಿ ಮುಂದುವರುತ್ತಾ ಅಥವಾ ಏನು ಇದ್ರ ಕತೆ ಅಂತ? ನೋಡಿ, ಈಗ ಕೋಳಿ ದರ ಹೆಚ್ಚಾಗಿದ್ದು ಕಳೆದ ಕ್ರಿಸ್ಮಸ್ಸು, ನ್ಯೂ ಇಯರು, ಪೊಂಗಲ್ ಆ ಟೈಮಲ್ಲಿ ಆಗಿತ್ತು. ಈಗ ಕೋಳಿ ಬೆಲೆಗಳು ಕಡಿಮೆ ಆಗ್ತಾ ಇದೆ. ಮತ್ತು ಈಗ ಏನೊಂದು ವದಂತಿ ಇದೆ, ತಮಿಳ್ನಾಡಲ್ಲಿ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕೋಳಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಕಾರಣ ಅಲ್ಲ. ತಮಿಳ್ನಾಡಿನ ರೈತರು ಸ್ಟ್ರೈಕ್ ಮಾಡ್ತಾ ಇರೋಂಥದ್ದು ಅವರು ಬೆಳೆಸೋವಂಥ ಕೋಳಿಗಳಿಗೆ ಗ್ರೋಯಿಂಗ್ ಚಾರ್ಜಸ್ಗೋಸ್ಕರ ಅವ್ರು ಕೇಳ್ತಿದ್ರು. ಅದರಿಂದ ನಮಗೇನು ಎಫೆಕ್ಟ್ ಇಲ್ಲ. ಮತ್ತು ತಮಿಳ್ನಾಡಿಂದ ಬೆಂಗಳೂರಿಗೇನು ಕೋಳಿ ಬರೋದಿಲ್ಲ, ಬೆಂಗಳೂರಿನಲ್ಲೇ ಸಾಕಷ್ಟು ಕೋಳಿ ಇದೆ. ಬಟ್ ಕಳೆದ ಏನು ಒಂದು ತಿಂಗಳಿಂದ ಡಿಮ್ಯಾಂಡ್ ಜಾಸ್ತಿ ಇತ್ತು, ಸ್ವಲ್ಪ ಸಪ್ಲೈ ಕಡಿಮೆ ಇದ್ದಿದ್ದರಿಂದ ರೇಟ್ ಜಾಸ್ತಿ ಆಗಿತ್ತು. ಆದರೆ ಈಗ ಯಥಾಸ್ಥಿತಿಗೆ ಬರ್ತಾ ಇದೆ. ನಾನ್ ವೆಜ್ ಪ್ರಿಯರು ಆತಂಕಗೊಳ್ಳೋದು ಬೇಡ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ತಮಿಳ್ನಾಡಲ್ಲಿ ಆಗ್ತಿರುವಂತಹ ಪ್ರತಿಭಟನೆಗೂ ದರ ಏರಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ವಾ ಸರ್? ತಮಿಳ್ನಾಡಿನಲ್ಲಿ ರೈತರು ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕೂ ಈ ಕೋಳಿ ಬೆಲೆ ಜಾಸ್ತಿ ಆಗಿರೋದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಮತ್ತು ಅದೇ ರೀತಿ ಕೋಳಿ ಮೊಟ್ಟೆನೂ ಅಷ್ಟೇ, ಏನು ಕಳೆದ ಬರೀ ₹8 ತನಕ ಹೋಗಿತ್ತು, ಇವತ್ತು ₹5.50 ಹೋಲ್ಸೇಲ್ ರೇಟ್ ಆಗಿದೆ, ₹6 ರಿಟೇಲ್ ಮಾರಾಟ ನಡೀತಾ ಇದೆ. ಸರ್, ಈಗ ಮುಂದಿನ ದಿನಗಳಲ್ಲಿ ದರ ಏರಿಕೆ ಆಗುವಂಥದ್ದು ಅಥವಾ ಒಂದು ಮಿತಿಮೀರಿದ ದರಕ್ಕೆ ಹೋಗುವಂಥದ್ದು ಅಥವಾ ಸಂಪೂರ್ಣವಾಗಿ ಉತ್ಪಾದನೆ ಕುಸಿತ ಆಗುವಂಥದ್ದು, ಆ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಬಹುದಾ? ಸದ್ಯಕ್ಕೆ ಆ ಥರ ಯಾವುದೇ ಒಂದು ಲಕ್ಷಣಗಳಿಲ್ಲ. ಕೋಳಿ ಬೆಲೆ ನಾರ್ಮಲ್ ಆಗಿರುತ್ತೆ. ಎಲ್ಲರೂ ನಿಶ್ಚಿಂತೆಯಿಂದ ಕೋಳಿ ಮಾಂಸ ಸೇವನೆ ಮಾಡ್ಬೋದು. ಏನು ಕಳೆದ ಬಾರಿ ಈಗ ಹೈಯೆಸ್ಟ್ ರೇಟ್ ಹೋಗಿತ್ತು, ಇದು ಆ್ಯಕ್ಚುಲಿ ಹೋದಂಥದ್ದಲ್ಲ. ಇಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರೋವಂಥದ್ದು ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಎಲ್ಲ MNC ಕಂಪನಿಗಳಾಗಿದೆ. ಎಲ್ಲ ಒಂದು ಕಾರ್ಪೊರೇಟ್ ಸಂಸ್ಥೆಗಳ ಥರ ದೊಡ್ಡ ದೊಡ್ಡ ಕಂಪನಿಗಳವರು ಕೋಳಿ ಸಾಕಾಣಿಕೆ ಮಾಡಿಸ್ತಿದ್ದಾರೆ. ಸೊ ಅವರು ಈ ಕೋಳಿ ಬೆಲೆನ ಫಿಕ್ಸ್ ಮಾಡೋದು. ಹೇಗಿದ್ದರೂ ಇದೊಂದು ಡಿಮ್ಯಾಂಡ್ ಇತ್ತು, ಬಟ್ ಅದ್ರ ಜೊತೆಗೆ ಅವರು ಸ್ವಲ್ಪ ರೇಟ್ನ ಜಾಸ್ತಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಕೋಳಿ ಬೆಲೆ ಸ್ವಲ್ಪ ಜಾಸ್ತಿ ಆಗಿತ್ತು. ಆದರೆ ಈಗ ಯಥೇಚ್ಛವಾಗಿ ಕೋಳಿಗಳು ಬರ್ತಾ ಇದೆ. ಸೊ ಕೋಳಿಗಳು ಬರ್ತಾ ಇರೋದ್ರಿಂದ ರೇಟು ಈಗ ಡೌನ್ ಆಗ್ತಾಯಿದೆ. ಮತ್ತು ಈಗ ಒಂದು ಹೇಳಬೇಕು ಅಂದರೆ ನಮ್ಮ ರೈತರ ಹತ್ರ ಯಾರ ಹತ್ರ ಕೋಳಿಗಳಿಲ್ಲ. ಎಲ್ಲ ಈ ಏನು ನಾನು ಈಗಾಗಲೇ ಹೇಳಿದ್ನಲ್ಲ, ಈ ಕಾರ್ಪೊರೇಟ್ ಸಂಸ್ಥೆಗಳು ಅವ್ರ ಹತ್ರನೇ ಕೋಳಿ ಇರೋದು. ರೈತರ ಕೈಯಲ್ಲಿದ್ದಿದ್ರೆ ಈ ರೇಟು ಇರ್ತಾ ಇರಲಿಲ್ಲ. ಇವರು ಒಂದು ಲಾಭಕ್ಕೋಸ್ಕರ ಸ್ವಲ್ಪ ರೇಟನ್ನು ಜಾಸ್ತಿ ಇಟ್ಕೊಂಡಿದ್ರು ಅಂತ ನಮ್ಮ ಒಂದು ಅನಿಸಿಕೆ. ಇದಿಷ್ಟು KN ನಾಗರಾಜ್ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಗೂ ಮತ್ತೆ ರಾಜ್ಯದಲ್ಲಿ ಆಗಿರುವಂತಹ ಕೋಳಿಯ ದರ ಏರಿಕೆ ಏನಿದೆ, ಈ ಒಂದು ದರ ಏರಿಕೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಇದೀಗ ದರ ಕೂಡ ಇಳಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಭಾನುವಾರದ ಬಾಡೂಟಕ್ಕೆ ಚಿಕನ್ ಅನ್ನ ಸೇವಿಸಬೇಕು ಅಂತಿದ್ದಂತಹ ನಾನ್ ವೆಜ್ ಪ್ರಿಯರಿಗೆ ಇದೀಗ ದರ ಏರಿಕೆ ಬಿಸಿ ಮುಟ್ಟಿರುವಂಥದ್ದು. ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯಿಂದಾಗಿ ಚಿಕನ್ನ ದರ ಏರಿಕೆ ಆಗ್ತಾ ಇದೆ ಅನ್ನಲಾಗ್ತಾ ಇದೆ. ಆದ್ರೆ ಇದರ ಅಸಲಿಯತ್ತು ಏನು ಅಂತ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ದರ ಏರಿಕೆ ಆಗ್ತಾ ಇದೆ, ಏಕಾಏಕಿಯಾಗಿ ₹100 ಹೆಚ್ಚಳ ಆಗಿದೆ. ಇದು ಇದೇ ರೀತಿಯಾಗಿ ಮುಂದುವರುತ್ತಾ ಅಥವಾ ಏನು ಇದ್ರ ಕತೆ ಅಂತ? ನೋಡಿ, ಈಗ ಕೋಳಿ ದರ ಹೆಚ್ಚಾಗಿದ್ದು ಕಳೆದ ಕ್ರಿಸ್ಮಸ್ಸು, ನ್ಯೂ ಇಯರು, ಪೊಂಗಲ್ ಆ ಟೈಮಲ್ಲಿ ಆಗಿತ್ತು. ಈಗ ಕೋಳಿ ಬೆಲೆಗಳು ಕಡಿಮೆ ಆಗ್ತಾ ಇದೆ. ಮತ್ತು ಈಗ ಏನೊಂದು ವದಂತಿ ಇದೆ, ತಮಿಳ್ನಾಡಲ್ಲಿ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕೋಳಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಕಾರಣ ಅಲ್ಲ. ತಮಿಳ್ನಾಡಿನ ರೈತರು ಸ್ಟ್ರೈಕ್ ಮಾಡ್ತಾ ಇರೋಂಥದ್ದು ಅವರು ಬೆಳೆಸೋವಂಥ ಕೋಳಿಗಳಿಗೆ ಗ್ರೋಯಿಂಗ್ ಚಾರ್ಜಸ್ಗೋಸ್ಕರ ಅವ್ರು ಕೇಳ್ತಿದ್ರು. ಅದರಿಂದ ನಮಗೇನು ಎಫೆಕ್ಟ್ ಇಲ್ಲ. ಮತ್ತು ತಮಿಳ್ನಾಡಿಂದ ಬೆಂಗಳೂರಿಗೇನು ಕೋಳಿ ಬರೋದಿಲ್ಲ, ಬೆಂಗಳೂರಿನಲ್ಲೇ ಸಾಕಷ್ಟು ಕೋಳಿ ಇದೆ. ಬಟ್ ಕಳೆದ ಏನು ಒಂದು ತಿಂಗಳಿಂದ ಡಿಮ್ಯಾಂಡ್ ಜಾಸ್ತಿ ಇತ್ತು, ಸ್ವಲ್ಪ ಸಪ್ಲೈ ಕಡಿಮೆ ಇದ್ದಿದ್ದರಿಂದ ರೇಟ್ ಜಾಸ್ತಿ ಆಗಿತ್ತು. ಆದರೆ ಈಗ ಯಥಾಸ್ಥಿತಿಗೆ ಬರ್ತಾ ಇದೆ. ನಾನ್ ವೆಜ್ ಪ್ರಿಯರು ಆತಂಕಗೊಳ್ಳೋದು ಬೇಡ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ತಮಿಳ್ನಾಡಲ್ಲಿ ಆಗ್ತಿರುವಂತಹ ಪ್ರತಿಭಟನೆಗೂ ದರ ಏರಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ವಾ ಸರ್? ತಮಿಳ್ನಾಡಿನಲ್ಲಿ ರೈತರು ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕೂ ಈ ಕೋಳಿ ಬೆಲೆ ಜಾಸ್ತಿ ಆಗಿರೋದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಮತ್ತು ಅದೇ ರೀತಿ ಕೋಳಿ ಮೊಟ್ಟೆನೂ ಅಷ್ಟೇ,
ಏನು ಕಳೆದ ಬಾರಿ ₹8 ತನಕ ಹೋಗಿತ್ತು, ಇವತ್ತು ₹5 50 ಹೋಲ್ಸೇಲ್ ರೇಟ್ ಆಗಿದೆ, ₹6 ರಿಟೇಲ್ ಮಾರಾಟ ನಡೀತಾ ಇದೆ. ಸರ್, ಈಗ ಮುಂದಿನ ದಿನಗಳಲ್ಲಿ ದರ ಏರಿಕೆ ಆಗುವಂಥದ್ದು ಅಥವಾ ಒಂದು ಮಿತಿಮೀರಿದ ದರಕ್ಕೆ ಹೋಗುವಂಥದ್ದು ಅಥವಾ ಸಂಪೂರ್ಣವಾಗಿ ಉತ್ಪಾದನೆ ಕುಸಿತ ಆಗುವಂಥದ್ದು ಆ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಬಹುದಾ? ಸದ್ಯಕ್ಕೆ ಆ ಥರ ಯಾವುದೇ ಒಂದು ಲಕ್ಷಣಗಳಿಲ್ಲ. ಕೋಳಿ ಬೆಲೆ ನಾರ್ಮಲ್ ಆಗಿರುತ್ತೆ. ಎಲ್ಲರೂ ನಿಶ್ಚಿಂತೆಯಿಂದ ಕೋಳಿ ಮಾಂಸ ಸೇವನೆ ಮಾಡ್ಬೋದು. ಏನು ಕಳೆದ ಬಾರಿ ಈಗ ಹೈಯೆಸ್ಟ್ ರೇಟ್ ಹೋಗಿತ್ತು, ಇದು ಆ್ಯಕ್ಚುಲಿ ಹೋದಂಥದ್ದಲ್ಲ. ಇಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರೋವಂಥದ್ದು ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಎಲ್ಲ MNC ಕಂಪನಿಗಳಾಗಿದೆ. ಎಲ್ಲ ಒಂದು ಕಾರ್ಪೊರೇಟ್ ಸಂಸ್ಥೆಗಳ ಥರ ದೊಡ್ಡ ದೊಡ್ಡ ಕಂಪನಿಗಳವರು ಕೋಳಿ ಸಾಕಾಣಿಕೆ ಮಾಡಿಸ್ತಿದ್ದಾರೆ. ಸೊ ಅವರು ಈ ಕೋಳಿ ಬೆಲೆನ ಫಿಕ್ಸ್ ಮಾಡೋದು. ಹೇಗಿದ್ದರೂ ಇದೊಂದು ಡಿಮ್ಯಾಂಡ್ ಇತ್ತು, ಬಟ್ ಅದ್ರ ಜೊತೆಗೆ ಅವರು ಸ್ವಲ್ಪ ರೇಟ್ನ ಜಾಸ್ತಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಕೋಳಿ ಬೆಲೆ ಸ್ವಲ್ಪ ಜಾಸ್ತಿ ಆಗಿತ್ತು. ಆದರೆ ಈಗ ಯಥೇಚ್ಛವಾಗಿ ಕೋಳಿಗಳು ಬರ್ತಾ ಇದೆ. ಸೊ ಕೋಳಿಗಳು ಬರ್ತಾ ಇರೋದ್ರಿಂದ ರೇಟು ಈಗ ಡೌನ್ ಆಗ್ತಾಯಿದೆ. ಮತ್ತು ಈಗ ಒಂದು ಹೇಳಬೇಕು ಅಂದರೆ ನಮ್ಮ ರೈತರ ಹತ್ರ ಯಾರ ಹತ್ರ ಕೋಳಿಗಳಿಲ್ಲ. ಎಲ್ಲ ಏನು ನಾನು ಈಗಾಗಲೇ ಹೇಳಿದ್ನಲ್ಲ, ಈ ಕಾರ್ಪೊರೇಟ್ ಸಂಸ್ಥೆಗಳು ಅವ್ರ ಹತ್ರನೇ ಕೋಳಿ ಇರೋದು. ರೈತರ ಕೈಯಲ್ಲಿದ್ದಿದ್ರೆ ಈ ರೇಟು ಇರ್ತಾ ಇರಲಿಲ್ಲ. ಇವರು ಒಂದು ಲಾಭಕ್ಕೋಸ್ಕರ ಸ್ವಲ್ಪ ರೇಟನ್ನು ಜಾಸ್ತಿ ಇಟ್ಕೊಂಡಿದ್ರು ಅಂತ ನಮ್ಮ ಒಂದು ಅನಿಸಿಕೆ. ಇದಿಷ್ಟು KN ನಾಗರಾಜ್ ಅವರ ಮಾತಾಗಿರುವಂಥ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಗೂ ಮತ್ತೆ ರಾಜ್ಯದಲ್ಲಿ ಆಗಿರುವಂತಹ ಕೋಳಿಯ ದರ ಏರಿಕೆ ಏನಿದೆ, ಈ ಒಂದು ದರ ಏರಿಕೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಇದೀಗ ದರ ಕೂಡ ಇಳಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಭಾನುವಾರದ ಬಾಡೂಟಕ್ಕೆ ಚಿಕನ್ ಅನ್ನ ಸೇವಿಸಬೇಕು ಅಂತ ಇದ್ದಂತಹ ನಾನ್ ವೆಜ್ ಪ್ರಿಯರಿಗೆ ಇದೀಗ ದರ ಏರಿಕೆ ಬಿಸಿ ಮುಟ್ಟಿರುವಂಥದ್ದು. ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯಿಂದಾಗಿ ಚಿಕನ್ನ ದರ ಏರಿಕೆ ಆಗ್ತಾ ಇದೆ ಅನ್ನಲಾಗ್ತಾ ಇದೆ. ಆದ್ರೆ ಇದರ ಅಸಲಿಯತ್ತು ಏನು ಅಂತ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ದರ ಏರಿಕೆ ಆಗ್ತಾ ಇದೆ, ಏಕಾಏಕಿಯಾಗಿ ₹100 ಹೆಚ್ಚಳ ಆಗಿದೆ. ಇದು ಇದೇ ರೀತಿಯಾಗಿ ಮುಂದುವರುತ್ತಾ ಅಥವಾ ಏನು ಇದ್ರ ಕತೆ ಅಂತ? ನೋಡಿ, ಈಗ ಕೋಳಿ ದರ ಹೆಚ್ಚಾಗಿದ್ದು ಕಳೆದ ಕ್ರಿಸ್ಮಸ್ಸು, ನ್ಯೂ ಇಯರು, ಪೊಂಗಲ್ ಆ ಟೈಮಲ್ಲಿ ಆಗಿತ್ತು. ಈಗ ಕೋಳಿ ಬೆಲೆಗಳು ಕಡಿಮೆ ಆಗ್ತಾಯಿದೆ. ಮತ್ತು ಈಗ ಏನೋ ಒಂದು ವದಂತಿ ಇದೆ, ತಮಿಳ್ನಾಡಲ್ಲಿ ರೈತರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಹಾಗಾಗಿ ಕೋಳಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಕಾರಣ ಅಲ್ಲ. ತಮಿಳ್ನಾಡಿನ ರೈತರು ಸ್ಟ್ರೈಕ್ ಮಾಡ್ತಾ ಇರೋಂಥದ್ದು ಅವರು ಬೆಳೆಸೋವಂಥ ಕೋಳಿಗಳಿಗೆ ಗ್ರೋಯಿಂಗ್ ಚಾರ್ಜಸ್ಗೋಸ್ಕರ ಅವ್ರು ಕೇಳ್ತಿದ್ರು. ಅದರಿಂದ ನಮಗೇನು ಎಫೆಕ್ಟ್ ಇಲ್ಲ. ಮತ್ತು ತಮಿಳ್ನಾಡಿಂದ ಬೆಂಗಳೂರಿಗೇನು ಕೋಳಿ ಬರೋದಿಲ್ಲ. ಬೆಂಗಳೂರಿನಲ್ಲೇ ಸಾಕಷ್ಟು ಕೋಳಿ ಇದೆ. ಬಟ್ ಕಳೆದ ಏನು ಒಂದು ತಿಂಗಳಿಂದ ಡಿಮ್ಯಾಂಡ್ ಜಾಸ್ತಿ ಇತ್ತು, ಸ್ವಲ್ಪ ಸಪ್ಲೈ ಕಡಿಮೆ ಇದ್ದಿದ್ದರಿಂದ ರೇಟ್ ಜಾಸ್ತಿ ಆಗಿತ್ತು. ಆದರೆ ಈಗ ಯಥಾಸ್ಥಿತಿಗೆ ಬರ್ತಾ ಇದೆ. ನಾನ್ ವೆಜ್ ಪ್ರಿಯರು ಆತಂಕಗೊಳ್ಳೋದು ಬೇಡ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ತಮಿಳ್ನಾಡಲ್ಲಿ ಆಗ್ತಿರುವಂತಹ ಪ್ರತಿಭಟನೆಗೂ ದರ ಏರಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ವಾ ಸರ್? ತಮಿಳ್ನಾಡಿನಲ್ಲಿ ರೈತರು ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕೂ ಈ ಕೋಳಿ ಬೆಲೆ ಜಾಸ್ತಿ ಆಗಿರೋದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಮತ್ತು ಅದೇ ರೀತಿ ಕೋಳಿ ಮೊಟ್ಟೆನೂ ಅಷ್ಟೇ, ಏನು ಕಳೆದ ಬಾರಿ ₹8 ತನಕ ಹೋಗಿತ್ತು, ಇವತ್ತು ₹5 50 ಹೋಲ್ಸೇಲ್ ರೇಟ್ ಆಗಿದೆ, ₹6 ರಿಟೇಲ್ ಮಾರಾಟ ನಡೀತಾ ಇದೆ. ಸರ್, ಈಗ ಮುಂದಿನ ದಿನಗಳಲ್ಲಿ ದರ ಏರಿಕೆ ಆಗುವಂಥದ್ದು ಅಥವಾ ಒಂದು ಮಿತಿಮೀರಿದ ದರಕ್ಕೆ ಹೋಗುವಂಥದ್ದು ಅಥವಾ ಸಂಪೂರ್ಣವಾಗಿ ಉತ್ಪಾದನೆ ಕುಸಿತ ಆಗುವಂಥದ್ದು ಆ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಬಹುದಾ? ಸದ್ಯಕ್ಕೆ ಆ ಥರ ಯಾವುದೇ ಒಂದು ಲಕ್ಷಣಗಳಿಲ್ಲ. ಕೋಳಿ ಬೆಲೆ ನಾರ್ಮಲ್ ಆಗಿರುತ್ತೆ. ಎಲ್ಲರೂ ನಿಶ್ಚಿಂತೆಯಿಂದ ಕೋಳಿ ಮಾಂಸ ಸೇವನೆ ಮಾಡ್ಬೋದು. ಏನು ಕಳೆದ ಬಾರಿ ಈಗ ಹೈಯೆಸ್ಟ್ ರೇಟ್ ಹೋಗಿತ್ತು, ಇದು ಆ್ಯಕ್ಚುಲಿ ಹೋದಂಥದ್ದಲ್ಲ. ಇಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರೋವಂಥದ್ದು ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಎಲ್ಲ MNC ಕಂಪನಿಗಳಾಗಿದೆ. ಎಲ್ಲ ಒಂದು ಕಾರ್ಪೊರೇಟ್ ಸಂಸ್ಥೆಗಳ ಥರ ದೊಡ್ಡ ದೊಡ್ಡ ಕಂಪನಿಗಳವರು ಕೋಳಿ ಸಾಕಾಣಿಕೆ ಮಾಡಿಸ್ತಿದ್ದಾರೆ. ಸೊ ಅವರು ಈ ಕೋಳಿ ಬೆಲೆನ ಫಿಕ್ಸ್ ಮಾಡೋದು. ಹೇಗಿದ್ದರೂ ಇದೊಂದು ಡಿಮ್ಯಾಂಡ್ ಇತ್ತು, ಬಟ್ ಅದ್ರ ಜೊತೆಗೆ ಅವರು ಸ್ವಲ್ಪ ರೇಟ್ನ ಜಾಸ್ತಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಕೋಳಿ ಬೆಲೆ ಸ್ವಲ್ಪ ಜಾಸ್ತಿ ಆಗಿತ್ತು. ಆದರೆ ಈಗ ಯಥೇಚ್ಛವಾಗಿ ಕೋಳಿಗಳು ಬರ್ತಾ ಇದೆ. ಸೊ ಕೋಳಿಗಳು ಬರ್ತಾ ಇರೋದ್ರಿಂದ ರೇಟು ಈಗ ಡೌನ್ ಆಗ್ತಾಯಿದೆ. ಮತ್ತು ಈಗ ಒಂದು ಹೇಳಬೇಕು ಅಂದರೆ ನಮ್ಮ ರೈತರ ಹತ್ರ ಯಾರ ಹತ್ರ ಕೋಳಿಗಳಿಲ್ಲ. ಎಲ್ಲ ಏನು ನಾನು ಈಗಾಗಲೇ ಹೇಳಿದ್ನಲ್ಲ, ಈ ಕಾರ್ಪೊರೇಟ್ ಸಂಸ್ಥೆಗಳು ಅವ್ರ ಹತ್ರನೇ ಕೋಳಿ ಇರೋದು. ರೈತರ ಕೈಯಲ್ಲಿದ್ದಿದ್ರೆ ಈ ರೇಟು ಇರ್ತಾ ಇರಲಿಲ್ಲ. ಇವರು ಒಂದು ಲಾಭಕ್ಕೋಸ್ಕರ ಸ್ವಲ್ಪ ರೇಟನ್ನು ಜಾಸ್ತಿ ಇಟ್ಕೊಂಡಿದ್ರು ಅಂತ ನಮ್ಮ ಒಂದು ಅನಿಸಿಕೆ. ಇದಿಷ್ಟು
KN ನಾಗರಾಜ್ ಅವರ ಮಾತಾಗಿರುವಂಥ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಗೂ ಮತ್ತೆ ರಾಜ್ಯದಲ್ಲಿ ಆಗಿರುವಂತಹ ಕೋಳಿಯ ದರ ಏರಿಕೆ ಏನಿದೆ, ಈ ಒಂದು ದರ ಏರಿಕೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಇದೀಗ ದರ ಕೂಡ ಇಳಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.